ಮಾಧ್ಯಮದ ನಮಸ್ಕಾರಗಳನ್ನು ಹೇಳ್ತಾ ನಿರ್ದೇಶಕ ತಮ್ಮ ಜೊತೆಗಿದ್ದಾರೆ. ಬಸವರಾಜರಾಗಿರ್ತಕ್ಕಂತಹ ಶಿಕ್ಷಣ ಪ್ರೇಮಿಗಳಾಗಿ ಕರಾಸ್ತ್ರ ಚಲನಚಿತ್ರದ ನಾಯಕ ನಟಿಯಾಗಿರ್ತಕ್ಕಂಥ ಮನೀಷಾ ಅವರು ತಮ್ಮೊಂದಿಗೆ ಎಲ್ಲ ನಾವು ಕರಾಟೆ ಕಲಿತಾ ಬಂದಿದ್ದಂದ್ರೂ ನಾವು ಚಿಕ್ಕವರಿದ್ದಾಗಿಂದ ಕಲಿತಾ ಇದ್ವಿ. ಸರ್ ಹತ್ರ, ನಾರಾಯಣ್ ಸರ್ ಹತ್ರ ಕಲಿತಾ ಇದ್ವಿ. ಸೊ ಅವ್ರದ್ದೊಂದು ಕನಸಿತ್ತು ಸಿನಿಮಾ ಮಾಡೋದು ಅಂತ. ಸೊ ಅವರು ಒಂದು ಸ್ಟೇಜಿಗೆ ತಲುಪಿದಾಗ ಅವ್ರ ಸಿನಿಮಾದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ನಮ್ಮೆಲ್ಲರಿಗೂ ಅವರ ಸ್ಟೂಡೆಂಟ್ಸ್ ಆದಂಥ ನಮ್ಮನ್ನೆಲ್ಲರನ್ನೂ ತಯಾರಿ ಮಾಡಿ ಆ್ಯಕ್ಟಿಂಗ್ ಹೇಳಿಕೊಟ್ಟು ಎಲ್ಲರಿಗೂ ಆ್ಯಕ್ಟಿಂಗ್ ಅಂದ್ರೆ ನಮ್ಗೆ ಏನಂತ ಯಾರಿಗೂ ಗೊತ್ತಿರಲಿಲ್ಲ. ನಾವು ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಬಂದವರಲ್ಲ, ಆದರೆ ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಗೊತ್ತಿಲ್ದಾರಂತ ನಮ್ಮಂಥವ್ರಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಆ್ಯಕ್ಷನ್ ಬಗ್ಗೆ ಮುಂಚೆ ಗೊತ್ತಿತ್ತು. ಆದರೆ ಸಿನಿಮಾ ಬೇರೆ, ಕರಾಟೆ ಬೇರೆ. ಸಿನಿಮಾಕ್ಕೆ ಯಾವ ಥರ ಬೇಕು ಅದನ್ನೆಲ್ಲ ಅವ್ರಿಗೆ ಟ್ರೈನಿಂಗ್ ಮಾಡಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟು ಇಲ್ಲಿ ಈ ಚಲನಚಿತ್ರ ಮಾಡಿ ನಮಗೆ ಸ್ಫೂರ್ತಿ ನೀಡಿ ಜೊತೆಗೆ ನಮಗೆಲ್ಲ ಬೆನ್ನು ತಟ್ಟಿ ಮಾಡ್ಬೋದು ಅಂತ ಧೈರ್ಯ ತುಂಬಿ ಮಾಡಿಸಿದ್ದಾರೆ. ಸೊ ಅವರಿಗಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮೊದಲು ನಾವೆಲ್ಲ ಒಂದು ಕರಾಟೆ ನಮಗೆ ಒಂದು ಪ್ರೊಫೆಷ್ನಲ್ಲು. ನಾವು ಏನಂದರೆ ಸಿನಿಮಾ ನೋಡ್ತಾ ಬಂದಂಗೆಲ್ಲ ನಮಗೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕಂತ ನನಗೊಂದು ಉತ್ಸಾಹ ಇತ್ತು. ಒಂದು ಸ್ಟಂಟ್ ಮಾಸ್ಟ್ರಾಗಿ ಈ ಥರ ವರ್ಕ್ ಮಾಡ್ಬೇಕಂತ ತುಂಬ ಆಸೆ ಇತ್ತು. ಬಟ್ ಭಾಳಷ್ಟು ಟ್ರೈ ಮಾಡಿದ್ವಿ, ಆಗಲಿಲ್ಲ. 2 ಸಿನಿಮಾದಲ್ಲಿ ನಾವು ನಟಿಸಿದ್ವಿ, ಆದರೆ ಒಂದು ಸಿನಿಮಾ ಫ್ಲಾಪ್ ಆಯಿತು. ಇನ್ನೊಂದು ಸಿನಿಮಾ ರಿಲೀಸೇ ಆಗಲಿಲ್ಲ. ತಮಿಳು, ಹಿಂದಿಯಲ್ಲಿ ರಿಲೀಸ್ ಆಯಿತು. ಅಂದರೆ ವಿಜಯ್ ಸೇತುಪತಿ, ನೀವೆಲ್ಲರೂ ಹೆಸರು ಕೇಳಿರ್ಬೋದು. ಅವ್ರದ್ದು ನಂದು ಮೊದಲನೇ ಸಿನಿಮಾ ಕನ್ನಡದಲ್ಲಿ. ಆ ಸಿನಿಮಾ ರಿಲೀಸೇ ಆಗಲಿಲ್ಲ. ಸೊ ಹೀಗಿದ್ದಾಗ ನಾವು ಪ್ರಯತ್ನಪಟ್ಟು ಸುಮಾರು ಗಾಂಧಿನಗರದಲ್ಲೆಲ್ಲ ಭಾಳ ಓಡಾಡಿದ್ವಿ. ಸ್ವಲ್ಪ ಅವಕಾಶ ನನಗೆ ಸಿಗಲಿಲ್ಲ. ಮತ್ತು ಬಂದು ನಾನು ಏನು ಮಾಡಿದೆ, ನಾನು ಸ್ವಲ್ಪ ಕೂತ್ಕೊಂಡು ಹಂಗೆ ಯೋಚನೆ ಮಾಡ್ತಿರುವಾಗ ನಾನೇ ಯಾಕೆ ಸಿನಿಮಾ ಮಾಡಬಾರ್ದು ನೋಡೋಣ ಅಂತ ಒಂದು ಕತೆ ಸೃಷ್ಟಿ ಮಾಡಿಕೊಂಡು ಕೆಲವೊಬ್ಬರು ಡೈರೆಕ್ಟರ್ ಹತ್ರ ಹೋದೆ. ಅವರು ಅದನ್ನು ಅಂದರೆ ಕೆಲವೊಬ್ಬರು ಅದನ್ನು ಡೈರೆಕ್ಟರ್ ಹತ್ರ ಹೋದಾಗ ಪ್ರೊಡ್ಯೂಸರ್ ಸಿಗಲಿಲ್ಲ, ಯಾರೂ ಸಿಗಲಿಲ್ಲ. ಅಂದ್ರೆ ಹೊಸಬ್ರು ಅಂತಂದಾಗ ಯಾರೂ ಧೈರ್ಯ ಮಾಡಲ್ಲ. ಈಗಂತರೂ ಚಲನಚಿತ್ರ ರಂಗದ ಇದು ಪರಿಸ್ಥಿತಿ ಸ್ವಲ್ಪ ಭಾಳ ಗಂಭೀರ ಇದೆ. ಕನ್ನಡ ಸಿನಿಮಾ ಅಷ್ಟಾಗಿ ಸೇಲ್ ಆಗ್ತಾಯಿಲ್ಲ. ಸೊ ಈ ಒಂದು ಪರಿಸ್ಥಿತಿ ಸ್ವಲ್ಪ ಅವಾಗ ಕಡಿಮೆನೇ ಇತ್ತು. ಬಟ್ ಯಾರು ನಮಗೆ ಚಾನ್ಸ್ ಕೊಡಲಾರ್ದಾಗ ನಾನೇ ಏನು ಮಾಡಿದೆ, ನನಗೆ ಕರಾಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರನ್ನು ಮತ್ತು ಮಕ್ಕಳನ್ನು ಎಲ್ಲರನ್ನೂ ಕರ್ಕೊಂಡು ಅವರಿಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಕೊಟ್ಟು, ಮತ್ತು 4 ಜನ ರಂಗಭೂಮಿ, ಈ ನಾಟಕ ಇದೆಲ್ಲ ಮಾಡ್ತಾರಲ್ಲ ಅಂಥ ರಂಗಭೂಮಿಯವ್ರನ್ನ 4 ಜನನ ಕರ್ಕೊಂಡು ಅವ್ರಿಗೆಲ್ಲ ಸಿನಿಮ್ಯಾಟಿಕ್ ಯಾವ ಥರ ಇರುತ್ತೆ ಅಂತ ಎಲ್ಲ ಹೊಸೊಬ್ಬರನ್ನ ಕರ್ಕೊಂಡು ಅವ್ರಿಗೆ ಆ್ಯಕ್ಟಿಂಗು, ಆಮೇಲೆ ಡೈಲಾಗ್ ಡೆಲಿವರಿ, ಆ್ಯಕ್ಷನ್ ಕಟ್ ಬಗ್ಗೆ ಎಲ್ಲ ಹೇಳಿ ನಾನೇ ಒಂದು ಡೈರೆಕ್ಷನ್ ಮಾಡಿದೆ ಕರಾಸ್ತ್ರ ಸಿನಿಮಾ ಅಂತ. ಎಲ್ಲ ಹೊಸೊಬ್ಬರೇ ಇರೋದ್ರಿಂದ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳಿಗೆ ಇದರೊಳಗೆ ಅವಕಾಶ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾಳೆ ದಿನ ಸಾಯಂಕಾಲ ನಾವು ಟ್ರೈಲರ್ ಇದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಕಾರಣ ಏನಪ್ಪ ಅಂದರೆ ಇಲ್ಲಿ ಕರಾಟೆ ಕ್ಲಾಸಿಗೆ ಸಂಬಂಧಪಟ್ಟಂಥ ಟ್ರೈನಿಂಗ್ ಎಲ್ಲ ಇಲ್ಲಿ ಹೊಂಬಾಳೆ ಕರಾಟೆ ಶಿಕ್ಷಕರೇನಿದೆ ಅವರ ಒಂದು ಡೂಝೋದಲ್ಲಿ ನಾವು ಶೂಟಿಂಗ್ ಮಾಡಿದ್ದೀವಿ. ಅಂದರೆ ಅವ್ರ ಮಕ್ಕಳಿಗೆ ಕರಾಟೆಗೆ ಸಂಬಂಧಪಟ್ಟಿದ್ದೆಲ್ಲ ಸೀಕ್ವೆನ್ಸು ಇಲ್ಲಿ ನಾವು ಶೂಟಿಂಗ್ ಮಾಡಿದ್ರಿಂದ ಸೊ ಅವರು ಒಂದು ನಾಳೆ ನಡೀತಕ್ಕಂಥ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಫಂಕ್ಷನ್ನಲ್ಲಿ ನಮ್ಮ ಒಂದು ಟ್ರೈಲರ್ನ ರಿಲೀಸ್ ಮಾಡಬೇಕು ಅಂತ ನಾನು ಅವ್ರ ಹತ್ರ ಹೇಳ್ಕೊಂಡಿದ್ದೆ. ಯಾಕಂದರೆ ಕರಾಟೆಗೆ ಸಂಬಂಧಪಟ್ಟಿದ್ದು ಟ್ರೈಲರ್ ಅಲ್ಲೇ ರಿಲೀಸ್ ಆಗಲಿ ಅಂತ. ಸೊ ನಾಳೆ ನನಗೆ ಅದೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಮತ್ತು ಶ್ರೀನಿವಾಸ್ ಸರ್ಗೆ ನನ್ನ ಒಂದು ಅಭಿನಂದನೆಗಳನ್ನು ತಲುಪಿಸ್ತೀನಿ ಈ ಮುಖಾಂತರ. ಮತ್ತು ಮಂಜುನಾಥ್ ಅಂತ ಅವರು ಅವರು ಲಾಠಿಯಲ್ಲಿ ಭಾಳ ಎಕ್ಸ್ಪರ್ಟ್. ಅವ್ರಿಗೂ ಕೂಡ ಈ ಸಿನಿಮಾದಲ್ಲಿ ಅವಕಾಶವನ್ನು ಕಲ್ಪಿಸಿ ಅವರಿಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಮಾಡಿಸಿದ್ದೀನಿ. ಸೊ ಎಲ್ರಿಗೂ ಈ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಓಕೆ, ಇದು ಏನಂದರೆ ಒಂದು ದ್ವಾಪರ ಯುಗದಲ್ಲಿ ನಡೆದಂಥ ಘಟನೆ. ಆ ಘಟನೆಗೆ ಒಂದು ಹುಡುಗಿ ಅದಕ್ಕೆ ಏನು ಅಂತಂದು ಅದೊಂದು ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಅವ್ರ ಮನೆತನಕ್ಕೆ ಒಂದು ಶಾಪ ಇರುತ್ತೆ. ಸೊ ಅದನ್ನು ಬಗೆಹರಿಸೋಕ್ಕೆ ಅಂತ ಒಬ್ಬಳು ಬರ್ತಾಳೆ. ಅವಳನ್ನ ಸಮಸ್ಯೆಗೆ ಬಗೆಹರಿಸೋಕ್ಕೆ ಅದ್ರ ಫುಲ್ಲು ಟ್ರೈನಿಂಗ್ ಮಾಡ್ತಾರೆ. ಇದೇ ಬೇಸ್ ಆ್ಯಕ್ಷನ್ ಸೀಕ್ವೆನ್ಸು. ಸೊ ಅದನ್ನು ಅವಳು ಹೇಗೆ ಬಗೆಹರಿಸ್ತಾಳೆ, ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಹುಡುಕ್ತಾರೆ ಅನ್ನೋದನ್ನು ಸಿನಿಮಾದಲ್ಲಿ ಇಟ್ಟಿದೆ. ಸದ್ಯದಲ್ಲಿ ಆಗ್ತಿರೋಂಥ ಹೆಣ್ಮಕ್ಳ ಮೇಲೆ ಆಗ್ತಿರೋ ದೌರ್ಜನ್ಯಕ್ಕೆ ಯಾವ ಥರ ಹೆಣ್ಮಕ್ಳು ಇರಬೇಕು ಅದ್ರ ಮುಖಾಂತರನೂ ಈ ಸಿನಿಮಾ ಮುಖಾಂತರ ಅದಕ್ಕೊಂದು ಮೆಸೇಜ್ ಇದೆ. ಏನೇ ಅಸ್ತ್ರ ಅಂತ ನಾವು ಅದನ್ನೇ ಬೇಸಾಗಿ ಇಟ್ಕೊಂಡು ಸಿನಿಮಾ ಮಾಡಿ. ಇಂದು ಒಂದು ವಿಶೇಷ ದಿನ.
ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ದಿವಸ 4:15 ನಮ್ಮ ವಿದ್ಯಾದಾನ ಸಮಿತಿಯ ಆವರಣದಲ್ಲಿ ಸಾಯಂಕಾಲ ನಾಳೆ 5ನೇ ತಾರೀಕಿಗೆ ನಮ್ಮ ಮುಷ್ಟಿ ಕರಾಟೆ ಫೌಂಡೇಶನ್ದಿಂದ ಬ್ಲ್ಯಾಕ್ ಬೆಲ್ಟ್ ವಿತರಣಾ ಸಮಾರಂಭ ಇದೆ. ಆ ಬ್ಲ್ಯಾಕ್ ಬೆಲ್ಟ್ ವಿತರಣಾ ಸಮಾರಂಭದಲ್ಲಿ ನಮ್ಮ ನಾರಾಯಣ್ ಪೂಜಾರ್ ಸರ್ ಅವರ ಕರಾಸ್ತ್ರ ಅನ್ನುವ ಫಿಲಿಮ್ ಟ್ರೇಲರ್ ಕೂಡ ಬಿಡುಗಡೆ ಆಗ್ತಾ ಇರೋದು ಒಂದು ವಿಶೇಷ. ಇದು ಎರಡಕ್ಕೂ ಸಂಬಂಧನೇ ಇದೆ. ಒಂದು ಕರಾಟೆ ಬೆಲ್ಟ್ ವಿತರಣಾ ಹಾಗೂ ಮತ್ತು ಕರಾಸ್ತ್ರ ಈ ಒಂದು ಫಿಲ್ಮ್ ಟ್ರೇಲರ್. ಯಾಕಂತಂದ್ರೆ ಈ ಒಂದು ಕರಾಸ್ತ್ರ ಅನ್ನುವ ಒಂದು ಫಿಲ್ಮ್ ಏನಿವತ್ತು ಟ್ರೇಲರ್ ಬಿಡುಗಡೆ ಆಗ್ತಾ ಇದೆ, ಅದು ಕರಾಟೆ ಒಂದು ಬೇಸಿದ್ದಂಥ ಒಂದು ಸಿನಿಮಾ. ಈಗ ತಾನೇ ನಮ್ಮ ನಾರಾಯಣ್ ಪೂಜಾ ಸರ್ ಅವರು ಹೇಳಿದಾಗೆ ಒಂದು ಹೆಣ್ಮಗು ಬಂದು ಅದೇನೊಂದು ಅವಳಿಗೆ ಒಂದು ಪ್ರಶ್ನಾರ್ಥಕ ಇರ್ತದೆ, ಅದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಈ ಒಂದು ಫಿಲ್ಮು. ಇದು ಎಂಟರ್ಟೈನ್ಮೆಂಟ್ ಅಂತಲ್ಲ, ಒಂದು ಸಂದೇಶ ಇದೆ. ಅಂದರೆ ಇವಾಗ ತಮ್ಮೆಲ್ಲರಿಗೂ ಗುರ್ತು, ತಾವೆಲ್ಲ ಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ, ತಾವು ಹೇಳಿದಾಗೆ ಎಲ್ಲ ನಮ್ಮ ಮಹಿಳೆಯರಿಗಾಗಲಿ ಇವರೆಲ್ಲರಿಗೂ ದೌರ್ಜನ್ಯ ಆಗ್ತಾ ಇರೋದು ತಾವೆಲ್ಲರೂ ದಿನನಿತ್ಯ ಓದ್ತಾ ಇದ್ದೀವಿ. ಅದಕ್ಕೆ ಆ ಒಂದು ಹೆಣ್ಣು ಮಗು ತನ್ನ ಒಂದು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾವುದೇ ಅಸ್ತ್ರ ಇಲ್ಲದೇ ಇದ್ದರೂ ಕೂಡ ಸಂರಕ್ಷಣೆ ಮಾಡುವಂಥ ಒಂದು ಕಲೆಯನ್ನು ಒಂದು ಮಗು ಕಲ್ತಿರಬೇಕು ಅನ್ನೋದ್ರ ಬಗ್ಗೆ ಈ ಕರಾಸ್ತ್ರ ಅನ್ನುವ ಟ್ರೇಲರ್ನ ಬಿಡುಗಡೆ ಮಾಡ್ತಾಯಿದೆ. ಅದಕ್ಕೆ ಈ ಒಂದು ಏನು ಇವತ್ತಿನ ದಿವಸ ಆ ಒಂದು ಟ್ರೇಲರನ್ನು ನಮ್ಮ ಗದಗಿನ ತೋಂಟದಾರ್ಯ ಪೂಜ್ಯರಾದ ಶ್ರೀ ಜಗದ್ಗುರು ಶ್ರೀ ಸಿದ್ದರಾಮಯ್ಯ ಮಹಾಸ್ವಾಮಿಗಳು ಬಿಡುಗಡೆ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮ ಬ್ಲ್ಯಾಕ್ ಬೆಲ್ಟ್ ವಿತರಣೆ ಆದ ನಂತರ ಸುಮಾರು 4:15ರಿಂದ 6 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ಆಗ್ತದೆ. 6 ಗಂಟೆ ಮೇಲೆ ಸ್ವಾಮೀಜಿಯವರು ಬಂದು ಈ ಕರಾಸ್ತ್ರ ಟ್ರೇಲರ್ ಬಿಡುಗಡೆಯನ್ನು ಮಾಡ್ತಾ ಇರೋದು ಒಂದು ವಿಶೇಷ. ಈ ಒಂದು ಫಿಲ್ಮನ್ನು ಪ್ರೋತ್ಸಾಹಿಸಲಿಕ್ಕೆ ತಾವೆಲ್ಲರೂ ಈ ಒಂದು ವಿನಂತಿಯ ಮೇರೆಗೆ ಇದನ್ನು ಪ್ರಚಾರಗೊಳಿಸಬೇಕು, ಇದನ್ನು ಯಶಸ್ವಿ ಆಗಲಿಕ್ಕೆ ತಾವೆಲ್ಲರೂ ನಮ್ಮ ಜೊತೆಗೆ ಇರಬೇಕನ್ನುವ ವಿನಂತಿಯನ್ನು ಕೂಡ ನಾವು ಮಾಡ್ಕೋತೀವಿ. ಅದಕ್ಕೆ ಈ ಎರಡು ಏನು ಕಾರ್ಯಕ್ರಮ ಮುಷ್ಟಿ ಕರಾಟೆ ಫೌಂಡೇಶನದ್ದು ಹಾಗೂ ನಮ್ಮ ಪೂಜಾರವರ ಫಿಲ್ಮ್ ಒಂದು ಟ್ರೇಲರ್ ಬಿಡುಗಡೆ ಏನಿದೆ, ಇದು ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ವಿಶೇಷವಾಗಿ ಇದನ್ನು ಪ್ರಚಾರ ಮಾಡಬೇಕನ್ನುವ ವಿನಂತಿಯನ್ನು ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.